ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯೂಜ್ ಮೀಶೋ ಸೂಟ್ಸ್ ಹಾಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಸೂಟ್ಸ್ ಕೂಡ ಅಂಡರ್ ಬಜೆಟ್ ಅಂತ ಹೇಳ್ಬೋದು ಆ್ಯಂಡ್ ಕ್ವಾಲಿಟಿ ಕೂಡ ಟಾಪ್ ನಾಚ್ ಅಂತ ಹೇಳ್ಬೋದು. ಇವತ್ತು ಶೇರ್ ಮಾಡುವಂಥ ಈ ಎಲ್ಲ ಸೂಟ್ಸ್ ಕೂಡ ನೀವು ಪಾರ್ಟಿ ಫೆಸ್ಟಿವ್ಗೆ ವೇರ್ ಮಾಡ್ಬೋದು. ಅದೇ ರೀತಿಯಾಗಿ ಅಪ್ಕಮಿಂಗ್ ಡೇಸ್ದಲ್ಲಿ ರಕ್ಷಾಬಂಧನ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ತಡ ಯಾಕೆ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದವೇ ಇವಾಗ ನಾನು ವೇರ್ ಮಾಡಿರುವಂಥ ಸೂಟ್ ಕೂಡ ಮೀಶೋದಿಂದನೇ ಬೈ ಮಾಡಿರೋದು ಆ್ಯಂಡ್ ಇದು ಜಸ್ಟ್ ಫಾರ್ 700 ರುಪೀಸ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಆ್ಯಂಡ್ ಈ ಸೂಟ್ಸ್ ಡೀಟೇಲ್ಸ್ ನಾನು ಎಂಡ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಫ್ರೆಂಡ್ಸ್ ನೋಡ್ಬೋದು, ಇವತ್ತು ನಾನು ಈ ಎಲ್ಲ ಸೂಟ್ಸ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ 1 2 3 4 ಆ್ಯಂಡ್ 5 ಇನ್ನೂ ಕೂಡ ಬರೋದಿದೆ. ಸೊ ಅದು ಬಂದಮೇಲೆ ಕೂಡ ಅದನ್ನು ನಾನು ರಿವ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ದುಪಟ್ಟಾ ಸೆಟ್ ಬಂದ್ಬಿಟ್ಟು ಇದು ನೋಡಿ. ಇದನ್ನು ನಾನು ಜಸ್ಟ್ ಫಾರ್ 416 ರುಪೀಸ್ಗೆ ನಾನು ಬೈ ಮಾಡಿದ್ದೆ. ಸೊ ಇದಕ್ಕೆ ಒಂದು ಕುರ್ತಿ ಆ್ಯಂಡ್ ಪ್ಯಾಂಟ್, ಅದರ ಜೊತೆಗೆ ಒಂದು ದುಪಟ್ಟಾ ಕೂಡ ಇದೆ. ಸೊ ಇದನ್ನು ಓಪನ್ ಮಾಡೋಣ ಇವಾಗ. ಸೊ ಯಾವ ರೀತಿ ಇದು ಇಮೇಜ್ನಲ್ಲಿ ತೋರಿಸಿದ್ರು ಸೊ ಅದೇ ರೀತಿಯಾಗಿ ಬಂದಿದೆ. ಇದೇ ಕಲರ್ ನಾನು ಆರ್ಡರ್ ಮಾಡಿದ್ದೆ. ಸೊ ಅದೇ ಕಲರ್ ನಾನು ರಿಸೀವ್ ಮಾಡಿದ್ದೀನಿ. ಸೊ ಫಸ್ಟ್ಲಿ ಇದು ಟಾಪ್. ಸೊ ಇದು ಟಾಪ್ ವೇರ್, 3/4 ಸ್ಲೀವ್ಸ್ ಆ್ಯಂಡ್ ಬ್ಯಾಕ್ನಲ್ಲಿ ಈ ರೀತಿಯಾಗಿ ಟೈ ಮಾಡೋದಿದೆ. ಆ್ಯಂಡ್ ಇಲ್ಲೂ ಕೂಡ ಲೇಸ್ ಇದೆ ಆ್ಯಂಡ್ ಇದರ ಫ್ಯಾಬ್ರಿಕ್ ಬಂದ್ಬಿಟ್ಟು ಆರ್ಟ್ ಸಿಲ್ಕ್. ಕಲರ್ ತುಂಬಾ ಪ್ರೀಟಿ ಇದೆ. ಫೆಸ್ಟಿವ್ಗೆ, ವೆಡ್ಡಿಂಗ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಹಲ್ದಿ ಮೆಹಂದಿಯಲ್ಲಿ ನೀವು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೈಜ್ ಎಮ್ ಅನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದರ ಬಾಟಮ್ ಫ್ಯಾಬ್ರಿಕ್ ಸೇಮ್ ಇದೆ, ಯಾವ ರೀತಿ ಟಾಪ್ ಇದೆ ಅದೇ ರೀತಿಯಾಗಿ ಆರ್ಟ್ ಸಿಲ್ಕ್ ಫ್ಯಾಬ್ರಿಕ್ ಇದೆ ಇದರದ್ದು. ನೋಡ್ಬೋದು ಯಾವ ರೀತಿ ಶೈನ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಈ ರೀತಿ ಇಲಾಸ್ಟಿಕ್ ಇದೆ. ಸೊ ಈ ರೀತಿಯಾಗಿದ್ದು ಪ್ಲೇನ್ ಬಾಟಮ್ ಇದೆ. ಆ್ಯಂಡ್ ಇದರ ದುಪಟ್ಟಾ ನೋಡ್ಬೋದು, ಇದು ನೆಟ್ನಲ್ಲಿ ಇದೆ ಆ್ಯಂಡ್ ಇದಕ್ಕೆ ಲೇಸ್ ವರ್ಕ್ ಮಾಡಿದ್ದಾರೆ ಫುಲ್ಲಿ. ಸೊ ಅಕಾರ್ಡಿಂಗ್ ಟು ಪ್ರೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 416ನಲ್ಲಿ ನಿಮಗೆ ಫುಲ್ಲಿ ಸ್ಟಿಚ್ ಇರುವಂಥ ಕುರ್ತಿ ಸೆಟ್ ಅಥವಾ ಸೂಟ್ ಸೆಟ್ ಸಿಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡ್ಬೋದು. ನನ್ನ ಕಡೆಯಿಂದ 100% ರೆಕಮೆಂಡೆಡ್ ಅಂತ ಹೇಳ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ನೋಡ್ತಿರ್ಬೋದು, ಅದು ಆರ್ಟ್ ಸಿಲ್ಕ್ ಅಂದರೆ ಶೈನ್ ಆಗುತ್ತೆ ಫ್ಯಾಬ್ರಿಕ್. ಸೊ ನೆಕ್ಸ್ಟ್ ಕುರ್ತಿ ಸೆಟ್, ಇದನ್ನು ನಾನು ಆರ್ಡರ್ ಮಾಡಿದ್ದೆ. ಕುರ್ತಿ ಸೆಟ್ಟನ್ನು ಆರ್ಡರ್ ಮಾಡಿದೆ. ಸೊ ಈ ಕುರ್ತಿ ಸೆಟ್ಗೆ ನಾನು ಜಸ್ಟ್ 631 ರುಪೀಸ್ ಪೇ ಮಾಡಿದ್ದು. ಸೊ ಯಾವ ರೀತಿ ಇಮೇಜ್ನಲ್ಲಿ ತೋರಿಸಿದ್ರು ಅದೇ ರೀತಿಯಾಗಿದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್ ನೋಡ್ಬೋದು, ಸೊ ಈ ಕಲರ್ ಒಂದು ಫೆಸ್ಟಿವ್ ವೈಬೇ ಕೊಡುತ್ತೆ ಅಂತ ಹೇಳ್ಬೋದು. ಫುಲ್ಲಿ ಇದಕ್ಕೆ ಲೇಸ್ನಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ. ತ್ರೀ ಫೋರ್ ಸ್ಲೀವ್ಸ್ ಇದೆ. ಸೊ ಎಲ್ಲ ಕಡೆ ನಿಮಗೆ ಈ ರೀತಿಯಾಗಿ ವರ್ಕ್ ಮಾಡಿರುವಂಥದ್ದು ಸಿಗುತ್ತೆ ಲೇಸ್ನಲ್ಲಿ. ಸೊ ಇದರಲ್ಲಿಯೂ ಕೂಡ ನಾನು ಎಮ್ ಸೈಜೇ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಫ್ಯಾಬ್ರಿಕ್ ಹೇಳೋದಾದರೆ ಇದಕ್ಕೆ ವಿಸ್ಕೋಸ್ ಅಂತಾರೆ ಅಥವಾ ರೇಯಾನ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ಪ್ರೈಸ್. ವಾವ್. ಸೊ ಇದು ಅದರ ಬಾಟಮ್. ಸೊ ಇಲ್ಲಿ ಇಲಾಸ್ಟಿಕ್ ಇದೆ, ಈ ರೀತಿಯಾಗಿದೆ ಇದರ ಪ್ಯಾಂಟ್. ಫುಲ್ಲಿ ಪ್ಲೇನ್, ಬಾಟಮಲ್ಲಿ ಯಾವುದೇ ರೀತಿಯ ವರ್ಕ್ ಇಲ್ಲ. ಫ್ಯಾಬ್ರಿಕ್ಕು ಕೂಡ ಸೇಮ್ ವಿಸ್ಕೋಸ್ ಅಥವಾ ರೇಯಾನ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು.
ಅದರ ದುಪ್ಪಟ್ಟ ಇದು ಶಿಫಾನ್ ನಲ್ಲಿ ಇದೆ, ಸಾಫ್ಟ್ ಇದೆ ನೋಡ್ಬೋದು ಆ್ಯಂಡ್ ಫ್ಯಾಬ್ರಿಕ್ ಶೈನ್ ಕೂಡ ಆಗುತ್ತೆ. ಆ್ಯಂಡ್ ಈ ದುಪ್ಪಟ್ಟಾಗೆ ಎಂಡ್ನಲ್ಲಿ ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಇದೆ, ಬ್ಯೂಟಿಫುಲ್ ಇದೆ ಅಂತ ಹೇಳ್ಬೋದು ದುಪ್ಪಟ್ಟ ಕೂಡ. ವಾವ್ ಸೊ ಅಕಾರ್ಡಿಂಗ್ ಟು ಪ್ರೈಸ್ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕಣ್ಮುಚ್ಚಿ ಇದನ್ನ ತಗೊಳ್ಳಿ. ಸೊ ಇವನ್ ರಕ್ಷಾಬಂಧನ್ ಬರ್ತಾ ಇದೆ, ರಕ್ಷಾಬಂಧನ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ವಾವ್. ಸೊ ನೆಕ್ಸ್ಟ್ ಇವೆರಡು ಕುರ್ತಾ ಸೆಟ್, ಎರಡು ಡಿಸೈನ್ ಆ್ಯಂಡ್ ಫ್ಯಾಬ್ರಿಕ್ ಎಲ್ಲ ಕೂಡ ಒಂದೇ ಬ್ರ್ಯಾಂಡ್, ಬಟ್ ಕಲರ್ ಅಷ್ಟೇನೆ ಡಿಫ್ರೆಂಟ್. ಎರಡು ಕಲರ್ ಕೂಡ ತುಂಬಾನೇ ಪ್ರೀತಿ ಇದೆ. ಇದನ್ನ ಓಪನ್ ಮಾಡ್ತೀನಿ. ವಾವ್, ಸೋ ಬ್ಯೂಟಿಫುಲ್, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಟಾಪ್, ಬಾಟಮ್ ಆ್ಯಂಡ್ ದುಪಟ್ಟ. ಸೊ ಫ್ರೆಂಡ್ಸ್, ಇದರ ಫ್ಯಾಬ್ರಿಕ್ ಸಿಲ್ಕ್ ಬ್ಲೆಂಡ್ ಆ್ಯಂಡ್ ಇದಕ್ಕೆ ಈ ರೀತಿಯಾಗಿ ನೆಕ್ನಲ್ಲಿ ಲೇಸ್ ವರ್ಕ್ ಇದೆ. ಅದೇ ರೀತಿಯಾಗಿ ಸ್ಲೀವ್ಸ್ 3/4 ಸ್ಲೀವ್ಸ್ ಆ್ಯಂಡ್ ಇಲ್ಲಿ ಹ್ಯಾಂಡ್ಸ್ನಲ್ಲಿ ಕೂಡ ಲೇಸ್ ವರ್ಕ್ ಇದೆ. ಆ್ಯಂಡ್ ಓವರ್ ಆಲ್ ಕುರ್ತಿನಲ್ಲಿ ಟಾಪ್ನಲ್ಲಿ ಈ ರೀತಿಯಾಗಿ ಬಾನಿ ಪ್ರಿಂಟ್ ಇದೆ. ವಾವ್, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ತುಂಬಾನೇ ಸಾಫ್ಟ್ ಇದೆ ಅಂತ ಹೇಳ್ಬೋದು, ಸಾಫ್ಟ್ ಇದೆ ಆ್ಯಂಡ್ ಶೈನ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದು ಇದರ ಬಾಟಮ್ ವೇರ್. ಫ್ಯಾಬ್ರಿಕ್ ಸೇಮ್ ಸಿಲ್ಕ್ ಬ್ಲೆಂಡ್ ಫ್ಯಾಬ್ರಿಕ್ ಆ್ಯಂಡ್ ಎಂಡ್ನಲ್ಲಿ ಈ ರೀತಿಯಾಗಿ ಬಾಟಮ್ನಲ್ಲಿಯೂ ಕೂಡ ಲೇಸನ್ನು ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇಲಾಸ್ಟಿಕ್ ಇದೆ. ಅದೇ ರೀತಿಯಾಗಿ ಇದರ ದುಪಟ್ಟ ಶಿಫಾನ್, ಫ್ಯಾಬ್ರಿಕ್ ಶಿಫಾನ್. ಈ ಪ್ರಾಡಕ್ಟನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಖಂಡಿತವಾಗಿಯೂ ಬಾಯ್ ಮಾಡಿ. ಇದಕ್ಕೆ ನಾನು 965 ರುಪೀಸ್ ಪೇ ಮಾಡಿದ್ದು ವರ್ತ್ ಇಟ್ ಅಂತ ಹೇಳ್ಬೋದು. ವಾವ್, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದೇ ರೀತಿಯಾಗಿ ಫೆಸ್ಟಿವಲ್ಗೆ ವೇರ್ ಮಾಡ್ಬೋದು, ಪಾರ್ಟಿಗೆ ವೇರ್ ಮಾಡ್ಬೋದು, ಈವನ್ ವೆಡ್ಡಿಂಗೂ ಕೂಡ ನೀವು ಇದನ್ನು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನೀವು ಜಸ್ಟ್ ಒಂದು ಹೆವಿ ಇಯರಿಂಗ್ ಹಾಕಿದ್ರೆ ಸಾಕು, ಓವರ್ ಆಲ್ ಲುಕ್ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಬೈ ಮಾಡಿ. ನೆಕ್ಸ್ಟ್ ಇದು, ಸೊ ಆಲ್ರೆಡಿ ನಾನು ನಿಮ್ಮ ಜೊತೆ ಪಿಂಕನ್ನು ಶೇರ್ ಮಾಡಿದ್ದೆ. ಸೇಮ್ ಅದೇ ರೀತಿಯಾದಂಥ ಪ್ಯಾಟರ್ನ್ ಆ್ಯಂಡ್ ಫ್ಯಾಬ್ರಿಕ್ಕು ಸೇಮ್ ಅಂತ ಹೇಳ್ಬೋದು, ಜಸ್ಟ್ ಕಲರ್ ಅಷ್ಟೇ ಚೇಂಜ್. ಸೊ ಇದನ್ನು ಕೂಡ ನಾನು ತೋರಿಸ್ತೀನಿ, ಬಿಕಾಸ್ ನಿಮಗೆ ಒಂದು ಐಡಿಯಾ ಬರುತ್ತೆ ಇದು ಯಾವ ಕಲರ್ ಇದೆ ಆ್ಯಂಡ್ ನಿಮಗೆ ಒಂದು ಕ್ಲಾರಿಫೈ ಸಿಗುತ್ತೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ್ಯಂಡ್ ಯಾವುದು ಬೈ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಎರಡು ಕಲರನ್ನು ಆರ್ಡರ್ ಮಾಡಿದ್ದೆ, ಪರ್ಚೇಸ್ ಮಾಡಿದ್ದೆ. ಸೊ ಓಪನ್. ಸೊ ಈ ಕಲರು ಕೂಡ ತುಂಬಾ ಚೆನ್ನಾಗಿದೆ. ಸೊ ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಅದನ್ನು ತಗೋಬೇಕಾ ಅಂತ ನೋಡಿ. ಫಸ್ಟ್ಲಿ ಇದು ಟಾಪ್ ವೇರ್, ವಿ ನೆಕ್, ಲೇಸ್ ಇದೆ, ಈ ರೀತಿಯಾಗಿ ಲೇಸ್ ಇದೆ ನೆಕ್ಗೆ, 3/4 ಸ್ಲೀವ್ಸ್ ಆ್ಯಂಡ್ ಎಂಡ್ನಲ್ಲಿ ಲೇಸ್ ವರ್ಕ್ ಇದೆ ನೋಡ್ಬೋದು. ಆ್ಯಂಡ್ ಓವರ್ ಆಲ್ ಕುರ್ತಿನಲ್ಲಿ ಬಾಂಧನಿ ಪ್ರಿಂಟ್ ಇದೆ. ಹೇಳ್ದಾಗೆ ಇದರ ಫ್ಯಾಬ್ರಿಕ್ ಸಿಲ್ಕ್ ಬ್ಲೆಂಡ್ ನೋಡ್ಬೋದು ಆ್ಯಂಡ್ ತುಂಬಾ ಸಾಫ್ಟ್ ಇದೆ ಅಂತ ಹೇಳ್ಬೋದು, ಹಾರ್ಡ್ ಫ್ಯಾಬ್ರಿಕ್ ಅಲ್ಲ. ಸೊ ಹಾಕ್ಕೊಂಡಾಗ ತುಂಬಾ ಲೈಟ್ ವೇಟ್ ಫೀಲ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿದೆ ಕಲರ್. ಇದರ ಬಾಟಮ್ ವೇರ್ ನೋಡ್ಬೋದು. ಸೊ ಎಂಡ್ನಲ್ಲಿ ಈ ರೀತಿಯಾಗಿ ಲೇಸ್ನಲ್ಲಿ ವರ್ಕ್ ಇದೆ. ಫ್ಯಾಬ್ರಿಕ್ ಸೇಮ್ ಸಿಲ್ಕ್ ಬ್ಲೆಂಡ್ ನೋಡ್ಬೋದು ಯಾವ ರೀತಿ ಶೈನ್ ಆಗುತ್ತೆ ಅಂತ. ದುಪಟ್ಟ ಸೇಮ್ ಫ್ಯಾಬ್ರಿಕ್, ಲೇಸ್ ವರ್ಕ್. ಸೊ ಫ್ರೆಂಡ್ಸ್, ಕಮೆಂಟ್ ಮಾಡಿ ನನಗೆ ಯಾವ ಕಲರ್ ಸೂಟ್ ಆಗ್ತಿದೆ ಅಂತ. ಸೊ ಅದನ್ನು ನಾನು
ಪ್ರಾಡಕ್ಟನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಇವಾಗ ಫೆಸ್ಟಿವ್ ಸೀಸನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಫ್ಯಾಬ್ರಿಕ್ ಕ್ವಾಲಿಟಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಓವರಾಲ್ ಲುಕ್ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಔಟ್ ಆಫ್ ಸ್ಟಾಕ್ ಆಗೋ ಮೊದಲೇ ಇದನ್ನು ನೀವು ಬೈ ಮಾಡಿ. ವಾವ್, ಲಾಸ್ಟ್ಲಿ ಈ ಪ್ರಾಡಕ್ಟ್. ಸೊ ಇವಾಗ ಕರೆಂಟ್ಲಿ ನಾನು ಇದನ್ನು ವೇರ್ ಮಾಡಿದ್ದೀನಲ್ಲ ಇದು. ಸೊ ಇದಕ್ಕೆ ನಾನು ಜಸ್ಟ್ 714 rupees ಪೇ ಮಾಡಿದ್ದು. ಲಾಸ್ಟ್ಲಿ ಇದು. ಸೊ ಇದರ ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಸಿಲ್ಕ್ ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಬಟ್ ನನಗೆ ಇದು ಸಿಲ್ಕ್ ಅಂತ ಏನು ಅನಿಸಲ್ಲ, ಕಾಟನ್ ಸಿಲ್ಕ್. ಸೊ ಇದು ಪ್ಯೂರ್ ಕಾಟನ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದರ ನೆಕ್ ಈ ರೀತಿ ಸ್ಕ್ವೇರ್ನಲ್ಲಿದೆ. ಆ್ಯಂಡ್ ಈ ರೀತಿಯಾಗಿ ಲೇಸನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಓವರಾಲ್ ಟಾಪ್ ಟು ಬಾಟಮ್ವರೆಗೂ ಅದೇ ರೀತಿಯಾಗಿದೆ ಈ ಟಾಪ್ನಲ್ಲಿ. ಆ್ಯಂಡ್ 3/4 ಸ್ಲೀವ್ಸ್ ಆ್ಯಂಡ್ ಎಂಡ್ನಲ್ಲಿ ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ದುಪಟ್ಟ ನೋಡ್ಬೋದು, ಇದು ಕಾಟನ್ ದುಪಟ್ಟ. ಆ್ಯಂಡ್ ಎಂಡ್ನಲ್ಲಿ ಈ ರೀತಿಯಾಗಿ ಲೇಸನ್ನು ಅಟ್ಯಾಚ್ ಮಾಡಿದ್ದಾರೆ. ಫ್ಯಾಬ್ರಿಕ್ ಸ್ವಲ್ಪ ಥಿಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಲೈನಿಂಗು ಇದೆ. ಸೊ ಅದು ಕೂಡ ಕಾಟನ್ ಲೈನಿಂಗ್ ಅಂತ ಹೇಳ್ಬೋದು. ಸೊ ನನಗೆ ಈ ಕಲರ್ ತುಂಬಾ ಇಷ್ಟ ಆಗುತ್ತೆ, ನೋಡ್ಬೋದು. ಅದಕ್ಕೆ ನಾನು ಇದನ್ನು ವೇರ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ಪ್ರೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಪ್ರೈಸ್ನಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂದರೆ ಖಂಡಿತವಾಗಿ ಇದನ್ನು ಬೈ ಮಾಡ್ಬೋದು. ಐ ಹೋಪ್ ಇವತ್ತಿನ ಈ ಸೂಟ್ ಹಾಲ್ ನಿಮಗೆ ಇಷ್ಟ ಅನ್ಕೊಂಡಿದ್ದೀನಿ. ಸೊ ಈ ರೀತಿಯ ಹಲವಾರು ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ.